ನಿನ್ನ ರೇಪ್ ಮಾಡ್ಬೇಕು. ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡ್ತೀಯಲ್ಲ ನೀನು, ನಿನ್ ವಿಡಿಯೋ ಬಂದಿಲ್ಲ ಅಂತನಾ? ನಿನ್ನೂ ಒಂದ್ಸಲ ರೇಪ್ ಮಾಡಿ ವಿಡಿಯೋ ಬಿಟ್ಟಿದ್ರೆ ಅವಾಗ ನಿನ್ ಖುಷಿ ಆಗ್ತಾ ಇತ್ತೇನೋ ಅನ್ನೋದು ಆಗ್ತಾರೆ ಅಂದ್ರೆ ಸರ್ ಅದಿರ್ಲಿ ಸರ್. ಈ ಪ್ರಕರಣದಲ್ಲಿ ಯಾರು ದೂರ್ ಕೊಟ್ಟಿದಾರೋ ಮಹಿಳೆಯರು, ಅವರೇ ಕೆಲವೊಂದಿಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ನಿನ್ನೆ. ಅವ್ರು ನಾವ್ ಎಷ್ಟು ಹಿಂಸೆ ಅನುಭವಿಸ್ತಾ ಇದೀರಿ ಅಂದ್ರೆ ಮೇಡಮ್, ಮನೆ ಹೊರಗಡೆ ಹೋದ್ರೆ ಒಂದ್ ಅಂಗಡಿ ಹತ್ರ ಮಾತಾಡಕ್ ಆಗಲ್ಲ, ಒಬ್ಬರು ಪಕ್ಕದ ಮನೆಯವರು ಮಾತಾಡಕ್ ಆಗಲ್ಲ, ಅಂತ ಒಂದು ಬೆದರಿಕೆದಲ್ಲಿ ನಾವು ಬದುಕ್ತಾ ಇದೀರಿ ಅಂದಾಗ ಆ ಹೆಣ್ಮಕ್ಳು ಮಾಡಿರೋದು ತಪ್ಪೆ ಅಂದ್ರೆ ಇದೇನಿದು ರೌಡಿಸಮ? ಮಾಡಿರೋಂತ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕ ನೀವು ರಾಜಕೀಯ ಪಕ್ಷದವರು ತಿನ್ನೋಗ ಕುಡಿಯೋಗ ಸಂಭ್ರಮಾಚರಣೆ ಮಾಡೋಗ ಮದ್ವೆ ಮುಂಜಿದ್ರಲ್ಲಿ ಎಲ್ಲಾನು ಚೆನ್ನಾಗಿರ್ತೀರ, ಸಾವಲ್ಲಿ ನೋವಲ್ಲೆಲ್ಲ. ಬಟ್ ಪಕ್ಷ ಅಂತ ಬಂದೋಗ ಬಲಿ ಆಗ್ತಿರೋದ್ ಕಾರ್ಯಕರ್ತರಲ್ವಾ, ನಾಯಕರು ಎಲ್ಲಾರು ಚೆನ್ನಾಗಿದಾರಲ್ವಾ? ಸೊ ಇಂತ ಕಮೆಂಟ್ ಮಾಡುವಂತ ಯುವಕರಿಗೂ ಗೊತ್ತಾಗ್ಬೇಕು, ಬೆಂಬಲ ಕೊಡಿ, ನಿಮ್ಮ ಇಷ್ಟ ಆದಂತ ಪಕ್ಷಗಳಿಗೆ ಬೆಂಬಲ ಕೊಡಿ, ನಿಮ್ಮ ನಾಯಕರಿಗೆ ಬೆಂಬಲ ಕೊಟ್ಕೊಳ್ಳಿ, ಅವರಿಂದ ನಿಮ್ಗೆ ಸಹಾಯ ಆಗಿದ್ರೆ. ಬಟ್ ನಿಮಗೆ ತೊಂದ್ರೆ ಬಂದಂತ ಸಮಯದಲ್ಲಿ ನಿಮ್ ನಾಯಕರು ಬಂದು ನಿಂತ್ಕೊಳ್ಳೋದಿಲ್ಲ. ತಾವು ನಿನ್ನೆ ಒಂದು FIR ಮಾಡಿದಿರಿ, ತಮಗೆ ಅವಾಚ್ಯ ಭಾಷೆಯಿಂದ ಬೈದಿದ್ದಾರೆ ಅಂತ. ಅದ್ರ ಬಗ್ಗೆ ಒಂದು ಫೋನ್ ತಗೊಳ್ಳೋಣ ಅಂತ ಮಾಡಿದೆ. ನನಗೆ ಒಂದೆರಡು ಆಡಿಯೋ ಕಾಲ್ಸ್ ಎಲ್ಲ ಬಂದಿರೋಂಥದ್ದು. ನಾವು ಕುಮಾರಸ್ವಾಮಿ ಬೆಂಬಲಿಗರು, ಪ್ರಜ್ವಲ್ ರೇವಣ್ಣ ಬೆಂಬಲಿಗರು, ನಿಮ್ನ ರೇಪ್ ಮಾಡ್ಬೇಕು, ನಿಮ್ನ ರೇಪ್ ಮಾಡಿ ಯಾಕೆ ನಿಮ್ ವಿಡಿಯೋ ಬಂದಿಲ್ಲ, ವೈರಲ್ ಆಗಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಈ ತರ ನಮ್ಮ ನಾಯಕರ ಬಗ್ಗೆ ಆಗ್ತಾ ಇದ್ದೀರಾ ಅಂತ ಹೇಳಿ ಕೆಟ್ಟ ಸಂದೇಶಗಳು ಬಂದಿತ್ತು. ಅಂಡ್ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವಿಷ್ಟು ಸ್ಟ್ರಾಂಗ್ ಇರೋರು ನಮ್ನೆ ಈ ತರ ತೇಜೋದೆ ಮಾಡ್ತಾರೆ ಅಂದ್ರೆ ಬಂದು ನೇರವಾಗಿ ಕಮೆಂಟ್ ಆಗ್ತಾರೆ, ನಿನ್ನ ಮೊದಲು ರೇಪ್ ಮಾಡ್ಬೇಕು, ನೀನ್ ಎಲ್ಲಿದ್ಯಾ ಹೇಳು, ನಿನ್ ವಿಡಿಯೋ ವೈರಲ್ ಆಗ್ಲಿ, ಬಾ ಜೈಲ್ ಹತ್ರ, ಪ್ರಜ್ವಲ್ ರೇವಣ್ಣನ ಕರೆಸ್ತೀನಿ, ರೇಪ್ ಮಾಡ್ಲಿ ನಿನ್ನ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇಳ್ದಿದ್ದಾರೆ ಇವ್ರ ಅಭಿಮಾನಿಗಳನ್ನ ಸಾಕಿದಾರ ಇಲ್ಲ ರೇಪಿಸ್ಟ್ಗಳನ್ನ ಸಾಕಿದಾರ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತೆ ನಾವಿಲ್ಲಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಒಬ್ಬ ಅನ್ನೋದು ಇಡೀ ನ್ಯಾಷನಲ್ಗೆ ಗೊತ್ತಿದೆ. ಅವ್ನ್ ಮಾಡಿರುವಂತ ಕೆಲ್ಸಕ್ಕೆ ಅವ್ನ್ ಈಗಾಗ್ಲೇ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಸೊ ವಿಡಿಯೋ ಏನ್ ವೈರಲ್ ಆಗಿತ್ತು ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋದು, ನಾನ್ ಅಲೋಕ್ ಕುಮಾರ್ ಸರ್ ಅವ್ರಿಗೆ ಪ್ರಶ್ನೆ ಮಾಡಿ ಒಂದು ವಿಡಿಯೋ ಹಾಕಿರ್ತೀನಿ. ಅಲೋಕ್ ಕುಮಾರ್ ಸರ್ ಅವ್ರೆ, ನೀವ್ ಹೇಳಿದ್ರಲ್ಲ ಜೈಲಲ್ಲಿ ಅಂತದೇನು ನಡೀತಾ ಇಲ್ಲ ಅಂತ, ಹಾಗಾದ್ರೆ ಇದೇನು ನೀವ್ ಸಿಸ್ಟಮ್ ಏನ್ ಚೇಂಜ್ ಮಾಡಿದ್ರಿ ಅಂತ ಒಂದು 16 ನಿಮಿಷದ್ದು ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋಗೆ ಈ ರೀತಿ ನಾನಲ್ಲಿ ಕುಮಾರಸ್ವಾಮಿ ಅವ್ರ ಹೆಸರೇ ತೆಗ್ದೇ ಇಲ್ವಲ್ಲ ಯಾವ ವಿಡಿಯೋದಲ್ಲೂ. ಬಟ್ ಯಾವ ತರ ನಂಗೆ ಥ್ರೆಟ್ ಬಂದಿದೆ ಅಂದ್ರೆ ಸೆಕ್ಷುಯಲಿ ಅಬ್ಯೂಸ್, ಬನ್ನಿ ರೇಪ್ ಮಾಡ್ತೀನಿ. ಸೊ ಅದಕ್ಕೆ ಒಂದ್ FIR ದಾಖಲು ಮಾಡಿದ್ದೀನಿ. ಅದ್ ಯಾರು ಅವ್ರು ಹಾಕಿರೋಂತವ್ರು ಅವ್ರ ಅರೆಸ್ಟ್ ಆಗ್ಲಿ, ಜೊತೆಗೆ ಅದ್ ಎಲ್ಲಿ ರೇಪ್ ಮಾಡ್ತಾನೋ ಪಬ್ಲಿಕ್ ಅಲ್ಲಿ ಬರ್ತೀನಿ, ನನ್ ಲೊಕೇಶನ್ ಕೊಡ್ತೀನಿ, ನನ್ ನಂಬರ್ ಪಬ್ಲಿಕ್ ಅಲ್ಲೇ ಇದೆ, ಬಂದ್ ರೇಪ್ ಮಾಡ್ಲಿ ಅವನಕ್ ತಾಕತ್ತು ಧೈರ್ಯ ಇತ್ತು ಅಂದ್ರೆ. ಕುಮಾರಸ್ವಾಮಿ ಅವ್ರ ಜೊತೆ ಇಂತ ಒಂದ್ ಬೆಂಬಲಿಗರನ್ನ ಸಾಕಿದಾರ. ಈಗಾಗ್ಲೇ ಅವ್ರ ಕುಟುಂಬಕ್ಕೆ ಅವರ ಪಕ್ಷಕ್ಕೆ ಒಂದು ಕಪ್ಪು ಚುಕ್ಕಿ ಬಂದಿದೆ. ಅದೇ ಪಕ್ಷದಲ್ಲಿದ್ದಂತ ಒಬ್ಬ ಸಂಸದ ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಮುದುಕಿನು ಮನೆ ಕೆಲಸ ಮಾಡಿದಂತ ಮುದುಕಿನು ಬಿಡ್ದಿರ ಜೈಲ್ ಸೇರಿರೋಂಥದ್ದು. ಈಗ್ಲೂ ಬುದ್ಧಿ ಕಲಿದಿರ, ಬನ್ನಿ ನಿಮ್ನ ರೇಪ್ ಮಾಡ್ತೀನಿ, ನಿನ್ನ ರೇಪ್ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ಅಂದ್ರೆ ಏನಿದು ಅರ್ಥ ಸರ್? ಅವ್ರಿಗೆ ಏನ್ ಮೆಸೇಜ್ ಕೊಡಕ್ಕೆ ಹೇಳ್ತೀರಿ ಮೇಡಮ್? ಯಾರಿಗೆ ಸರ್? ನಿಮ್ಗೆ ಯಾರು ಈ ತರ ಒಂದು ಕೆಟ್ಟ ಮಾತಲ್ಲಿ ಅವಾಚ್ಯ ಭಾಷೆಗಳಿಂದ ಬೈದಿರೋರ್ಗೆ, ಹಾಗೂ ನೀವೇನು FIR ಮಾಡಿದಿರಿ, ಯಾರ್ಯಾರ ಮೇಲೆ ಮಾಡಿದಿರಲ್ಲ, ಐ ಥಿಂಕ್ FIR ಕಾಪಿ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ನೀವೇನಾದ್ರು ಹೇಳ್ಬೇಕು ಅಂತಂದ್ರೆ ವಾಟ್ ಈಸ್ ದಟ್ ಮೆಸೇಜ್ ಯು ವಾಂಟೆಡ್ ಟು ಗಿವ್ ಮೇಡಮ್? ಸರ್ ಅವ್ರಿಗೆ ಹೇಳೋದೊಂದೇ, ಕಾನೂನ್ ಅನ್ನೋದಿದೆ, ಕಾನೂನಲ್ಲಿ ಪಾಠ ಕಲ್ಸೋಣ. ಬಿಕಾಸ್ ನಾವೆಲ್ಲರೂ ಕಾನೂನ ನಂಬ್ಕೊಂಡಿರೋಂಥದ್ದು. ಅಂಡ್ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಪಕ್ಷಕ್ಕೆ ನೀವ್ ಯಾವ್ದೇ ಪಕ್ಷ, ನೀವು ಕಾಂಗ್ರೆಸ್ ಬೆಂಬಲ ಕೊಡಿ, ಬಿಜೆಪಿ ಕೊಡಿ, JDS ಕೊಡಿ, ಅದ್ ನಿಮ್ ಇಷ್ಟ. ಬಟ್ ಒಂದ್ ಹೆಣ್ಣು ಒಂದ್ ಈ ತರ ಅತ್ಯಾಚಾರ ಪ್ರಕರಣ ಅಂದಾಗ ನಾವೆಲ್ಲರೂ ದಿನನಿತ್ಯ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಾ ಇದೆ, ಪ್ರಕರಣ ಕಡಿಮೆ ಆಗ್ಲಿ, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಹೋರಾಟ ಮಾಡ್ತೀರಿ. ಎಲ್ಲೋ ಒಂದ್ ಕಡೆ ಈ ಪಕ್ಷದಲ್ಲಿ ಅದು ಕುಮಾರಸ್ವಾಮಿ ಜೊತೆ ಇರುವಂತ ಬೆಂಬಲಿಗರು ಈ ತರ ಒಂದು ಇವಳನ್ನ ರೇಪ್ ಮಾಡ್ಬೇಕು ಅನ್ನೋಂತ ಮೆಸೇಜಸ್ ಹಾಕ್ತಾರಂದ್ರೆ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಅವ್ರ ಮನೇಲೂ ಹೆಣ್ಮಕ್ಳಿದಾರೆ, ನಾಳೆ ದಿವಸ ಅವ್ರ ಮನೆಗೆ ಏನಾದ್ರು ಸಮಸ್ಯೆ ಬಂದಾಗ ಯಾವ ರಾಜಕಾರಣಿನೂ ಬಂದ್ ನಿಂತ್ಕೊಳ್ಳೋದಿಲ್ಲ. ಈಗೇನ್ ಕಾನೂನ ಒಂದು ಹೋರಾಟ ಎದುರಿಸ್ತಾರಲ್ವಾ, ಈಗ FIR ಆಗಿದಲ್ವಾ, ಹಾಗ್ ಗೊತ್ತಾಗತ್ತ ಅವ್ರಿಗೆ ನೆಕ್ಸ್ಟ್ ಯಾರಿಗೂ ಕಮೆಂಟ್ ಆಗ್ಬಾರ್ದು ಅಂತ. ಬಾ ಕುಮಾರಣ್ಣ ಹತ್ರ, ಬಾ ರೇವಣ್ಣ, ಪ್ರಜ್ವಲ್ ರೇವಣ್ಣ ಹತ್ರ ಕರ್ಕೊಂಡ್ ಹೋಗ್ತೀನಿ, ನಿನ್ ತೇವ್ಲು ತೀರಿಸ್ಕೊ, ಡೆಲ್ಲಿದಲ್ಲಿದ್ದಾರೆ, ಬರ್ತಾರೆ, ಕರೆಸ್ತೀನಿ. ನಾನ್ ತೆಗ್ದಿಲ್ಲ, ಅವ್ರ ಅಭಿಮಾನಿಗ್ಲೇ ಅವ್ರ ಹೆಸರು ತೆಗ್ದಿರೋದು. ನಾನ್ ಆ ವ್ಯಕ್ತಿಗಳ ಹೆಸರು ಎಲ್ಲ ಇವತ್ತವರ್ಗೂ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿ ಯಾರ ಬಗ್ಗೆ ಆದ್ರೂ ಮಾತಾಡೋದು ಅನ್ವಾಂಟೆಡ್ ಆಗಿ ನೋಡಿದಿರೋ? ನಾನ್ ಮಾತಾಡೋದಿಲ್ಲ. ಅವ್ರೇ ಆಡಿಯೋಗಳಲ್ಲಿ ಸಂದೇಶ ಕಳ್ಸಿರೋಂಥದ್ದು. ಪ್ರಜ್ವಲ್ ರೇವಣ್ಣ ಹೆಸರಾಗ್ಲಿ, ಕುಮಾರಸ್ವಾಮಿ ಹೆಸರಾಗ್ಲಿ ಆಡಿಯೋ ಅವರೇ ಹೇಳಿದ್ದಾರೆ.
ನಾನ್ ಎಲ್ಲಾದ್ರೂ ನೀವು ಕುಮಾರಸ್ವಾಮಿ ಬಗ್ಗೆ ನಾನು ಮಾತಾಡಿರೋಂಥದ್ದು ಆಡಿಯೋ ವಿಡಿಯೋಸ್ ಇತ್ತಂದ್ರೆ ನೀವು ಮಾತಾಡಿ, ತೇಜೋವಧೆ ಮಾಡಿ, ನೋ ಪ್ರಾಬ್ಲಮ್. ಚರ್ಚೆ ಆಗ್ಲೇಬೇಕು, ಪರ ವಿರೋಧ ಎಲ್ಲಾನು ಇರುತ್ತೆ ಅಲ್ವಾ ಸರ್? ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ ಯು. ಹಂಗಾರೆ ಈಗ ಅದು ಎಫ್ಐಆರ್ ಆಗಿದೆಲ್ಲ ಮೇಡಮ್? ಹೌದೌದು ಹೌದು ಸರ್. ನಾವು ಇಲ್ದೋರವೆಲ್ಲ ಏನ್ ಕಬ್ಬಿಸ್ತೀರಿ? ನಿನ್ ಗಂಡ ಪಾತ್ ಪೂಜೆನೂ ಮಾಡಿಲ್ಲ. ಇಲ್ದೋರವೆಲ್ಲ ಹೇಳ್ಬಾರ್ದು. ಬಾಬೇಕಂದ್ರೆ ಬೆಳಗ್ಗೆ ನಾನು ಬಲೆ ಜೈಲ್ಗೆ ಬರ್ತೀನಿ. ಪ್ರಜ್ವಲ್ ಅಣ್ಣನು ನಾನು ಈಚೆ ಕಡೆ ಕರೆಸ್ತೀನಿ. ಕಣ್ಣೋಡ್ ಪಕ್ಕ ಮೊದ್ಲು ಮನಿ ಕಳಿ. ಇಲ್ದೋರದೆಲ್ಲ ಏನ್ ಕೇಳ್ತೀರಿ? ಬಿಂಡ್ರು ಮುಡ್ಯಾರ. ನನ್ನ ನಂಬರ್ ಹೇಳ್ತೀನಿ, ಕೇಳ್ಕೊ ಮುಡೆ. 9741925492. ಎಲ್ಲೇ ಬಂದು ಏನು ಕಿತ್ಕೊಳಕ್ ಆಗಲ್ಲ. ನಿನ್ಗೋ ನಿನ್ ಗಂಡ ಇವನವನಲ್ಲ ಮಿಣ್ಗಾರ, ಅವನು ಹಂಗೆ ಹೇಳು. ಜೈಲಲ್ಲಿ ಕುಂತ್ಕ ಮಾತಾಡಿದ ನೀನ್ ನೋಡಿದ್ಯಾ? ನೋಡಿದ್ದೆ. ನಾನ್ ನಂಬರ್ ಕಳ್ಸಿದ್ದೆ ನೋಡು, ನನ್ ನಂಬರ್ ಫೋನ್ ಮಾಡು. ಅವನ ಅಮ್ಮನ್ ಬಳ್ಳಾರಿ ಜೈಲ್ಗೆ ಹೋಯ್ತೀನಿ ನಾನು. ಏನ್ ನ್ಯೂಸ? ಯಾವ ಸರ್ಕಾರ ಐತಿ ಏನು ಎಂತ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯಲ್ಲ, ಎಷ್ಟೊಂದ್ ತೆವಲ. ಪ್ರಜ್ವಲ್ ಬಗ್ಗೆ ಎಷ್ಟೊಂದ್ ತೆವಲ. ಅಷ್ಟೊಂದ್ ತೆವಲಿದ್ರು ಹೋಗು, ತೀರ್ಸು ತೀರೆ. ಹೆಣ್ಮಕ್ಳು ಎಷ್ಟೋ ಇರ್ಬೇಕು, ಅಷ್ಟೇ ಇರ್ಬೇಕು. ನಿಮ್ಮಂತ ಬೇವರ್ಸ್ ಇರೋದಕ್ಕೆ ಎಲ್ಲ ಅದ್ ಏಟ್ ಹೋಗಿ ಕೂತಿರೋದು. ಗೊತ್ತಾಗಲ್ಲ ನಿಮ್ಗೆ. ಬಾ ಬೆಳಿಗ್ಗೆ ಫೋನ್ ಮಾಡು. ಜೈಲು ಜವಾಬ್ದಾರಿ ಯಾರು? ಕುಮಾರಸ್ವಾಮಿ ಬಗ್ಗೆ ಹೇಗ್ ಮಾತಾಡ್ತೀಯ? ಅವ್ರು ಫೋನ್ ಮಾಡ್ಯಾರ. ನೀವು ಫಸ್ಟ್ ನಿಮ್ ಮನೆ ತಿಳ್ಕೊಳ್ಳಿ. ನೀವು 5 ವರ್ಷ ಮಾಡ್ಯಾರ.